मत दिया है कि नहीं। और ये श्रीमत का हाथ और साथ हमें यथार्थ योगी बनाता है। श्रीमत का हाथ और साथ हमें आगे बढ़ाता है। श्रीमत का हाथ और साथ हमारा सुरक्षा कवच बन जाता है। ಬ್ರಾಹ್ಮಣ ಜೀವನದಲ್ಲಿ ಬಾಬಾರವರು ನಾವು ಮಕ್ಕಳಿಗೆ ಬೆಳಗಿಂದ ಸಂಜೆವರೆಗೆ ಶ್ರೀಮತವನ್ನು ನೀಡಿದ್ದಾರೆ. ಶ್ರೀಮತದ ಜೊತೆ ಮತ್ತು ಬಾಬಾವರ ಕೈ ಸಾತ್ ಅವ್ರ ಹಾತ್ ಅಂತ ಹೇಳ್ತಾರೆ ಬಾಬಾರು. ಅದೇ ನಮ್ಮನ್ನು ಮುಂದುವರಿಸುತ್ತೆ. ಶ್ರೀಮತದ ಜೊತೆ ಹಾಗೂ ಬಾಬಾವರ ಕೈಯನ್ನು ಜೊತೆಲಿ ಹಿಡ್ಕೊಂಡು ನಡೆದಷ್ಟು ನಾವು ಸುರಕ್ಷತೆಯ ಅನುಭವನ ಮಾಡ್ತೀವಿ, ಯೋಗಿಗಳಾಗ್ತೀವಿ. क्योंकि श्रीमत ही हम लोगों को एकता में परोने वाला सूत्र है. हमारे ब्राह्मणों की माला का धागा श्रीमत है. ಶ್ರೀಮತವೇ ಏಕತೆಯ ಸೂತ್ರದಲ್ಲಿ ನಮ್ಮೆಲ್ಲರನ್ನ ಬಂಧಿಸುತ್ತೆ. ಶ್ರೀಮತದ ದಾರವೇ ನಮ್ಮೆಲ್ಲರನ್ನ ಒಂದೇ ಎಳೆಯಾಗಿ ಪೋಣಿಸುತ್ತದೆ. क्योंकि श्रीमत से ही हम सब एक दूसरे से जुड़े हुए हैं. कोई बात भी हो तब भी क्या कहते, पर इसमें बाबा क्या चाहता है, बाबा क्या कहता है, माना इस बात के लिए बाबा की श्रीमत क्या है. ಸೊ ಯಾವುದೇ ವಿಚಾರ ಆದಾಗಲೂ ಕೂಡ ನಾವು ಗಮನ ಹರಿಸ್ಬೇಕು. ಈ ವಿಚಾರಕ್ಕಾಗಿ ಬಾಬೋರ್ ಶ್ರೀಮತ ಏನೇನು ನೀಡಿದ್ದಾರೆ. दिनचर्या में बाबा ने 3-4 बातों को अंडरलाइन कराया है. एक तो अमृत वेले को अंडरलाइन कराया है, जो हमारी पहली श्रीमत. ದಿನಚರಿಯಲ್ಲೂ ಕೂಡ ಬಾಬೋರು 4 ವಿಚಾರಗಳ ಬಗ್ಗೆ ಅಂಡರ್ಲೈನ್ ಮಾಡಿಸಿದ್ದಾರೆ. ಮೊದಲನೇದಾಗಿ ಅಮೃತ ವೇಳೆ. और ब्रह्म मुहूर्त भगवान की मदद का समय और हम ब्राह्मणों की स्पेशल अपॉइंटमेंट का समय है. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ನಮ್ಮೆಲ್ಲರದು ಕೂಡ ಭಗವಂತನ ಜೊತೆಗಿರುವಂಥ ವಿಶೇಷ ಅಪಾಯಿಂಟ್ಮೆಂಟ್ನ ಸಮಯ ಅದು. वो एक ऐसा टाइम है जो बाबा फ्री है, हम बच्चों के लिए अवेलेबल है बाबा. ಅಮೃತ ವೇಳೆ ಸಮಯದಲ್ಲೇ ಬಾಬೋರ್ ನಮಗೋಸ್ಕರ ಫ್ರೀ ಆಗಿರ್ತಾರೆ ಹಾಗೂ ನಮಗೋಸ್ಕರ ಅವೈಲೇಬಲ್ ಆಗಿರ್ತಾರೆ, ಸಿಗ್ತಾರೆ ಅವರು. तो हम ब्राह्मणों को अमृत वेले की श्रीमत को डबल अंडरलाइन करके जीना चाहिए. ನಾವೆಲ್ಲರೂ ಕೂಡ एक्यूरेट, सिर्फ डबल अंडरलाइन नहीं, एक्यूरेट अमृत वेला होना चाहिए, विधि पूर्वक होना चाहिए, प्राप्ति संपन्न होना चाहिए. ಸೊ ಅಮೃತ ವೇಳೆಯನ್ನು ನಾವು ವಿಶೇಷವಾಗಿ ಡಬಲ್ ಅಂಡರ್ಲೈನ್ ಮಾಡ್ಕೊಳ್ಬೇಕು. ಏಕೆಂದರೆ ಅಮೃತ ವೇಳೆ ಸಮಯ ಪ್ರಾಪ್ತಿ ಸಂಪನ್ನ ಸಮಯ ಆಗಿರಬೇಕು. ಅಮೃತ ವೇಳೆ ಸಮಯ ನಮ್ಮೆಲ್ಲರ ಸಂಪಾದನೆಯ ಸಮಯ ಆಗಿರಬೇಕು. क्योंकि ब्रह्म मुहूर्त लौकिक दुनिया में भी पवित्र टाइम है, योगियों के लिए भी महत्वपूर्ण टाइम है और भगवान की श्रीमत है. ಅಮೃತ ವೇಳೆ ಲೌಕಿಕದಲ್ಲರೂ ಕೂಡ ಬಹಳ ಮಹತ್ವಕ್ಕೆ ತುಂಬಿರುವಂಥ ಸಮಯ ಹಾಗೂ ನಾವು ಬ್ರಾಹ್ಮಣರಿಗೂ ಕೂಡ ಬಹಳ ಪವಿತ್ರವಾಗಿರುವಂಥ ಸಮಯ. दूसरी श्रीमत मॉर्निंग मुरली क्लास संगठन में. ಎರಡನೇ ಶ್ರೀಮತ ಬೆಳಗಿನ ಮುರಳಿ ಕ್ಲಾಸ್, ಸಂಘಟನೆಯಲ್ಲಿ ಮುರಳಿ ಕ್ಲಾಸ್ ಅನ್ನು ಕೇಳೋದು. अकेला मुरली नहीं सुनना है, संगठन में टीचर सुनाए हम सुने, वो मुरली क्लास. ಸೊ ಒಂಟಿಯಾಗಿ ಮುರಳಿ ಕೇಳೋದಲ್ಲ, ಅಕ್ಕಂದ್ರ ಓದುವಂಥ ಮುರಳಿಯನ್ನು ಸಂಘಟನೆಯಲ್ಲಿ ಕೂತ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಕೇಳಬೇಕು. अगर उस टाइम हमारी जॉब है या और कोई ड्यूटी है तो भले हम दूसरे समय पर सेंटर पर जाए, लेकिन प्रयत्न ये हो कि संगठन में मुरली सुनी जाए. ಒಂದು ವೇಳೆ ಬೆಳಗ್ಗೆ ನಿಮಗೆ ಬರಲಿಕ್ಕೆ ಸಮಯಾವಕಾಶ ಆಗೋದಿಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಾದರೂ ಹೋಗಿ ಕೇಳಬೇಕು, ಆದರೆ ಸಮಯ ಮಾಡ್ಕೊಳ್ಬೇಕು ಅನ್ನೋ ಗುರಿ ಇಟ್ಕೊಳ್ಬೇಕು. इसीलिए मुरली का अध्ययन का अपना महत्व है.
बागवा के महावाक्य बाबा के टीचर रूप का अनुभव माना मुरली, और उस मुरली को अगर हमने सेम वाइब्रेशन वाले माहौल में सुना तो सीधी अंदर उतर जाएगी. ಮುರಳಿಯ ಮತನ ಮಾಡುವಂಥದ್ದು ಅದರ ಮಹತ್ವಿಕೆನೇ ಬೇರೆ ಇದೆ. ಆದರೆ ನಾವು ಯಾವಾಗ ಸಂಘಟನೆಯಲ್ಲಿ ಕೂತ್ಕೊಂಡು ಮುರಳಿಯನ್ನ ಕೇಳ್ತೀವಿ ಆವಾಗ ಸೀದಾ ಅದು ಒಳಗೆ ಹೋಗ್ತದೆ. क्योंकि मुरली हमारा फूड है, मुरली हमारा श्वास है, मुरली हमारा न्यूज़पेपर है, मुरली हमारा जीवन है. ಮುರಳಿಯೇ ನಮ್ಮ ಶ್ವಾಸ, ಮುರಳಿಯೇ ನಮ್ಮ ವಾರ್ತಾಪತ್ರಿಕೆ, ಮುರಳಿಯೇ ನಮ್ಮ ಜೀವನ. और मुरली के आधार पर हम ब्राह्मणों की आगे की व्यवस्था है, हमारी अवस्था है, हमारी अपनी स्थिति मुरली के आधार पर है. ಮುರಳಿಯ ಆಧಾರದಿಂದಲೇ ನಮ್ಮ ವ್ಯವಸ್ಥೆ ನಿರ್ಮಾಣವಾಗ್ತದೆ, ನಮ್ಮ ಸ್ಥಿತಿನೂ ಕೂಡ ನಿರ್ಮಾಣ ಹೋಗ್ತದೆ, ನಮ್ಮ ಜೀವನದ ವ್ಯವಸ್ಥೆನೂ ಕೂಡ ಸರಿ ಹೋಗ್ತದೆ. हमारा जीवन ही मुरली है और मुरली ही हमारा जीवन है. ನಮ್ಮ ಜೀವನವೇ ಮುರಳಿ, ಮುರಳಿಯ ಆಧಾರದಿಂದಲೇ ನಮ್ಮ ಜೀವನ ನಡೀತದೆ. इसलिए दूसरी बहुत इम्पोर्टेंट श्रीमत है मुरली का पठन, मुरली का अभ्यास. ಅದರಿಂದ ಬಹಳ ಮುಖ್ಯವಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಮುರಳಿಯನ್ನ ಪಠನ ಮಾಡುವಂಥದ್ದು, ಮುರಳಿಯ ಅಧ್ಯಯನವನ್ನ ಮಾಡುವುದು. तीसरी दिनचर्या की श्रीमत है जो भी कर्म करे बाबा की याद में देहभान से मुक्त. ಮೂರನೆಯ ಶ್ರೀಮತ ಏನೇ ಕರ್ಮ ಮಾಡಿದ್ರೂ ಕೂಡ ದೇಹಭಾನದಿಂದ ಮುಕ್ತರಾಗಿ ಮಾಡೋದು. और जो भी कर्म करे करावनहार बाबा है, ये ध्यान रहे हमारा. ಏನೇ ಕರ್ಮ ಮಾಡಬೇಕಾದ್ರೂ ಕೂಡ ಮಾಡಿಸುವಂಥವ್ರು ತಂದೆ ಅನ್ನುವಂಥದ್ರ ಬಗ್ಗೆ ಗಮನ ಹರಿಸ್ಬೇಕು. क्योंकि कर्म करते समय ही माया आ जाती है, श्रीमत भूल जाती है. हर कर्म की भी श्रीमत बाबा ने दी है, लेकिन हर कर्म करने से पहले अपने आप से पूछे कि ये मेरे बाबा ने इस कर्म के लिए क्या कहा हुआ है. बाबा का कोई ना कोई डायरेक्शन आपको मिल जाएगा. ಏಕೆಂದರೆ ಕೆಲವೊಮ್ಮೆ ಕರ್ಮ ಮಾಡಬೇಕಾದ್ರೇ ಮಾಯೆ ಬಂದ್ಬಿಡುತ್ತೆ, ಅವಕಾಶ ಪಡ್ಕೊಂಡ್ಬಿಡ್ತದೆ. ಆದ್ರಿಂದ ಏನೇ ಕರ್ಮ ಮಾಡಬೇಕಾದ್ರೂ ಕೂಡ ನಾವು ಬಾಬೋ ಡೈರೆಕ್ಷನ್ ಈ ಕರ್ಮಕ್ಕಾಗಿ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದರ ಶ್ರೀಮತದ ಅನುಸಾರವಾಗಿ ನಾವು ಮಾಡ್ತಾ ಹೋಗ್ಬೇಕು. उसके साथ साथ नुमा शाम का योग, चार्ट लिखना, ट्रैफिक कंट्रोल, ये सब हमारी दिनचर्या की श्रीमत है. ಅದರ ಜೊತೆಗೂಡಿ ಸಂಜೆ ಯೋಗ ಮಾಡುವಂಥದ್ದು, ಸಂಧ್ಯಾ ವೇಳೆ ಯೋಗ ಹಾಗೂ ಟ್ರಾಫಿಕ್ ಕಂಟ್ರೋಲ್, ಇವೆಲ್ಲವೂ ಕೂಡ ಬಾಬೋರು ನಾವು ಮಕ್ಕಳಿಗೆ ಕಲಿಸ್ಕೊಟ್ಟಿರುವಂತಹ ಶ್ರೀಮತ. हम बाबा के बच्चों के व्यवहार की भी थोड़ी श्रीमत है, खान पान की भी श्रीमत है, एक ब्रह्मा कुमार जीवन की भी बाबा ने श्रीमत दी हुई है. खान पान के लिए तो हमें पता है हम भगवान के बच्चे तामसिक और अति राजसिक भोजन नहीं खा सकते. उसमें मांसाहार, तंबाकू, प्याज, लहसुन सब आ जाता है. और ये कोई बड़ी बात नहीं है. दुनिया में भी चुस्त वैष्णव ये सब नहीं खाते हैं. ಬಾಬೋರ್ ನಾವು ಮಕ್ಕಳಿಗೆ ಮತ್ತೊಂದು ಮುಖ್ಯವಾಗಿ ನೀಡಿರುವಂತಹ ಶ್ರೀಮತ ಆಹಾರದ ಬಗ್ಗೆ. ನಾವು ಆಹಾರ ಶುದ್ಧತೆಯನ್ನು ಬಹಳಷ್ಟು ಗಮನ ಇಟ್ಕೊಳ್ಬೇಕು. ಯಾವುದೇ ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಯಾವುದೇ ಅಶುದ್ಧ ಆಹಾರವನ್ನು ಸೇವಿಸಬಾರ್ದು. ಅದರಲ್ಲೆಲ್ಲವೂ ಕೂಡ ಸೇರ್ಕೊಂಡಿದೆ. ಅದರಿಂದ ನಮ್ಮ ಆಹಾರ ಬಹಳ ಸಾತ್ವಿಕವಾಗಿರಬೇಕು. ಯಾವುದೇ ರಾಜಸಿಕ ಅಥವಾ ತಾಮಸಿಕ ಆಹಾರ ನಮ್ದಾಗಿರಬಾರ್ದು. अन्न का प्रभाव मन पर है बाबा कहता है, लेकिन मैं तो कहती हूँ अन्न का प्रभाव हमारे योग बल पर भी है, योग की ताकत पर भी है. ಅನ್ನದ ಪ್ರಭಾವ ಮನಸ್ಸಿನ ಮೇಲೆ ಅಂತ ಹೇಳಿ ಹೇಳಲಾಗ್ತದೆ. ಆದರೆ ನಾನು ತಿಳಿದಿರುವಂಥ ಮಟ್ಟಿಗೆ ಅನ್ನದ ಪ್ರಭಾವ ಯೋಗದ ಮೇಲೂ ಕೂಡ, ನಮ್ಮ ಸ್ಥಿತಿ ಮೇಲೂ ಕೂಡ ಪ್ರಭಾವ ಬೀರ್ತದೆ. तो अन्न बहुत बहुत
फाउंडेशन है हमारे योग का। ಅದರಿಂದ ಆಹಾರ ನಮ್ಮ ಯೋಗಕ್ಕೆ ಬಹಳ ಮುಖ್ಯವಾಗಿರುವಂಥ ಅಡಿಪಾಯ. क्योंकि हम बाबा के बच्चे अन्न में ये नक्की करते हैं हम बाहर का नहीं खाते, होटलों का नहीं खाते, शादियों में नहीं खाते हैं, पर अभी हम ह्यूमन मेड योगी मेड की जगह मशीन मेड पर चढ़ गए हैं। ನಾವು ಬ್ರಾಹ್ಮಣರು ಹೇಳ್ತೀವಿ ನಾವು ಹೊರಗಡೆ ಏನೂ ತಿನ್ನಲ್ಲ, ಅವ್ರಿವ್ರು ಮಾಡಿರುವಂಥ ಆಹಾರವನ್ನು ನಾವು ಸೇವಿಸೋದಿಲ್ಲ ಅಂತ ಹೇಳಿ. ಆದರೆ ಈಗ ಯೋಗಿಗಳ ಕೈಯಿಂದ ಮಾಡುವಂಥದ್ದು ಬದಲಾಗಿ ಇವಾಗ ಮೆಷಿನ್ ಮೇಡ್ ಆಗಿರುವಂಥದ್ದನ್ನು ಸೇವಿಸೋದ್ರಲ್ಲಿ ತೊಡಗ್ಬಿಟ್ಟಿದ್ದಾರೆ. हम ये मानते तो मशीन का है ना खा सकते हैं। अगर ह्यूमन मेड में वाइब्रेशन जाते तो मशीन मेड में तो हम मैकेनिकल नहीं बन जाएंगे। ಈಗ ಮನುಷ್ಯರು ಮಾಡಿರೋವಂಥದ್ದು ಕೈಯಲ್ಲಿ ಹ್ಯೂಮನ್ ಮೇಡಲ್ಲಿ ಅದರ ಪ್ರಭಾವ ಇದೆ ಅಂತಂದಮೇಲೆ ಹಾಗಾದರೆ ಮೆಷಿನ್ ಮೇಡಲ್ಲಿ ಎರಡರಲ್ಲೂ ಏನು ವ್ಯತ್ಯಾಸ ಆಗೋದು? ಅದರಲ್ಲಿ ವ್ಯತ್ಯಾಸ ಆಗಲ್ವಾ? इसीलिए अन्न, हम योगी हैं, योगियों के हाथ का अन्न खाना चाहिए, लेकिन प्रिसाइज होना चाहिए। ऐसा नहीं कि इनके घर गए वो बाबा के बच्चे इनके घर की चाय पी लो, पर चाय किसने बनाई? बहू ने बनाई, वो तो ज्ञान में नहीं, धारणा में नहीं, और हमने उसके घर चाय पी ली। बेटी ने बनाई, भले बेटी शादीशुदा नहीं है, लेकिन उसकी वृत्ति तो देखो। मना हमारा अन्न पर परफेक्ट अटेंशन, वो सच्ची श्रीमत है। ಅದರಿಂದ ನಾವು ಕೆಲವೊಮ್ಮೆ ಬಾಬೋರ್ ಮಕ್ಕಳು ಮನೆಗೆ ಹೋಗಿರ್ತೀವಿ, ಅವ್ರ ಮನೇಲಿ ಎಲ್ಲರೂ ಜ್ಞಾನದಲ್ಲಿರೋದಿಲ್ಲ. ಚಾಯ್ ಕುಡ್ಕೊಂಡು ಹೋಗಿ ಅಂತ ಹೇಳಿದಾಗ ಚಾಯ್ ಏನೋ ಮಾಡಿಕೊಟ್ರು ಸರಿ, ಆದರೆ ಮಾಡಿರೋದು ಯಾರು? ಅವ್ರ ಸೊಸೆನೋ, ಅವ್ರ ಸೊಸೆ ಮಾಡಿಕೊಟ್ಟಿದ್ದನ್ನು ಕುಡ್ಕೊಂಬಂದ್ಬಿಡ್ತಾರೆ. ಅಥವಾ ಅವ್ರ ಮಗಳು ಮಾಡಿರ್ಬೋದು, ಮಗಳು ಬರೇ ಕುಮಾರಿ ಆಗಿದ್ರೂ ಕೂಡ ಅವ್ರ ವೃತ್ತಿ ಹೇಗಿದೆ, ಇವೆಲ್ಲದರ ಪ್ರಭಾವ ನಮ್ಮ ಯೋಗಿ ಜೀವನದ ಮೇಲೆ ಬಹಳಷ್ಟು ಬೀರ್ತದೆ. बाबा तो कहता है कि अगर बहुत एक महीने पहले की मुरली में ही था, अगर योग युक्त भोजन बने तो खाने वाले को साक्षात्कार हो जाए। तो हम बना तो नहीं सकते, लेकिन खाने के समय और खाने की चीजों पर अटेंशन तो रख सकते हैं ना। ಬಾಬವರು ಹೋದ ತಿಂಗಳು ಕೂಡ ಮುರಳಿಯಲ್ಲಿ ತಿಳಿಸಿದ್ರು, ನೀವು ಅಡುಗೆ ಮಾಡೋಕ್ಕಾಗಲ್ಲ ಅಂತಂದ್ರೂ ಕೂಡ ಅಂತಹ ಯೋಗಿಗಳ ಕೈಯಿಂದ ನೀವು ಮಾಡಿರುವಂಥ ಆಹಾರವನ್ನು ಸೇವಿಸಿ ಅಂತ ಹೇಳಿ. ಅಂದರೆ ಬಾಬೋರು ನೆನಪಿನಿಂದ ನಾವೆಷ್ಟು ಸ್ವೀಕಾರ ಮಾಡ್ತೀವೋ ಅದು ಕೂಡ ಅದರಿಂದನೂ ಕೂಡ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿ ಬಾಬಾ ತಿಳಿಸ್ಕೊಟ್ಟಿದ್ದಾರೆ. इसीलिए अन्न बाबा ने बताया हुआ है कि अन्न पर ध्यान दो, अन्न योग का फाउंडेशन है और वो बाबा की श्रीमत है. ಅದರಿಂದ ಬಾಬೋರು ಬಹಳಷ್ಟು ಅಂಡರ್ಲೈನ್ ಮಾಡಿಸಿರುವಂಥದ್ದೇ ನಮ್ಮ ಆಹಾರದ ಬಗ್ಗೆ. ಎಷ್ಟು ಆಹಾರದ ಬಗ್ಗೆ ಗಮನ ಕೊಡ್ತೀವೋ ಅದೇ ನಮ್ಮ ಯೋಗಿ ಜೀವನದ ಫೌಂಡೇಶನ್. बिल्कुल उसी तरह धन की भी बाबा की श्रीमत है. अगर कुमार हैं तो 4 भाग करने हैं, एक अपने लिए, एक सेंटर के लिए, एक मधुबन के लिए और एक बैलेंस जमा आने वाले समय के लिए. हमने हर मास बाबा को दिया, लेकिन बाकी के बचे हुए धन को बाबा की अमानत समझकर यूज किया. ಬಾಬೋರು ನಾವು ಮಕ್ಕಳಿಗೆ साइलेंस. शांति. 1 मिनट में चेक किया अपने आप को? कौन कहता है 1 मिनट में डिटैच हो गए? सचमुच वो हाथ उठाओ. ಯಾರು ಒಂದು ನಿಮಿಷದಲ್ಲಿ ಡಿಟ್ಯಾಚ್ ಆದ್ರಿ ಅವ್ರ ಕೈ ಎತ್ತಿ. और फास्ट प्रैक्टिस करनी, और फास्ट प्रैक्टिस करनी. जस्ट मिनट भी नहीं, जस्ट यही तो काम है हमारा.
तो धन को सफल करना, धन की मैंने बहुत बात बता दी, इसलिए धन की बात को मैं रिपीट नहीं करूंगी, लेकिन बाबा के यज्ञ को चलाना हमारा काम है और हमारा भाग्य है जो हमारा धन भगवान के काम में आ रहा है. दो बातें हैं. ಅದರಿಂದ ಧನದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ನಿಮ್ಮ ಬಳಿ ಏನು ಸಂಪಾದನೆ ಇದೆಯೋ ಅದನ್ನು 4 ಭಾಗ ಮಾಡಿ, ಒಂದು ಭಾಗ ಸೆಂಟ್ರಿಗೆ, ಇನ್ನೊಂದು ಭಾಗ ಸೇವೆಗೋಸ್ಕರ, ಇನ್ನೊಂದು ನಿಮ್ಮ ಪರಿವಾರಕ್ಕೋಸ್ಕರ, ಮತ್ತು ಇನ್ನೊಂದು ಭಾಗ ರಿಸರ್ವ್ ಅಂದರೆ ಭವಿಷ್ಯಕ್ಕೋಸ್ಕರ ಏನಾದ್ರು ಬೇಕಾಗಿರೋದಕ್ಕೋಸ್ಕರ ಇಟ್ಕೊಳ್ಳುವಂಥದ್ದು. ಈ ರೀತಿ 4 ಭಾಗ ಮಾಡಿಕೊಂಡು ಸೇವೆ ಮಾಡ್ತಾ ಹೋಗಬೇಕು. ಸೊ ಧನದ ಬಗ್ಗೆ ಇನ್ನೂ ಹೆಚ್ಚು ವಿಚಾರಗಳನ್ನ ನೀವು ಈಗಾಗಲೇ ಅನೇಕ ಬಾರಿ ಕೆಲವು ಕ್ಲಾಸ್ಗಳಲ್ಲೂ ನೆನ್ನೆ ಎಲ್ಲ ಕೇಳಿದ್ದೀರಿ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ವಿಸ್ತಾರದಲ್ಲಿ ಹೋಗೋದಿಲ್ಲ. तो हम कितने भाग्यवान हैं, भगवान के काम में आते हैं. बाकी दुनिया में करोड़ोंपति है, खरबपति है, उनका धन ऑफर करने पर भी बाबा नहीं लेने वाला है. और हमारा धन 1 रुपया भी बाबा के लिए पद्मों का है. तो इस श्रीमत को, अगर धन की श्रीमत को एक्यूरेट पकड़ लिया, समझ लिया, तो धन सफल हो जाएगा. ಜಗತ್ತಿನಲ್ಲಿ ಬೇಕಾದಷ್ಟು ಕೋಟ್ಯಾಧಿಪತಿಗಳು, ಅರಬಪತಿಗಳಿದ್ದಾರೆ. ಆದರೆ ಅವರೆಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಬಾಬಾವರು ಅವರ ಸಂಪತ್ತನ್ನು ಬಳಸ್ಕೊಳ್ಳೋದಿಲ್ಲ. ಅಂದಮೇಲೆ ನಾವೆಲ್ಲ ಎಷ್ಟು ಭಾಗ್ಯಶಾಲಿಗಳು, ಪುಣ್ಯವಂತರು. ನಮ್ಮ ಧನ ಸಫಲ ಆಗ್ತಾ ಇದೆ, ಬಾಬಾವ್ರ ಕಾರ್ಯದಲ್ಲಿ ಅದನ್ನು ವಿನಿಯೋಗಿಸ್ತಿದ್ದೇವೆ. बाबा ने हमारे पहरवेश के लिए भी श्रीमत दी है. मर्यादा युक्त ड्रेस, सेंटर पर हो, मधुबन में हो, इवन अपने घर में भी मर्यादा वाला ड्रेस हम ब्राह्मणों के लिए पहली श्रीमत है, क्योंकि हम मर्यादा पुरुषोत्तम बनने वाली आत्माएं हैं. ಬಾಬಾವರು ನಾವು ಮಕ್ಕಳಿಗೆ ಉಡುಗೆ ಬಗ್ಗೆನೂ ಕೂಡ ಶ್ರೀಮತವನ್ನು ನೀಡಿದ್ದಾರೆ. ನಾವು ಧರಿಸ್ಕೊಳ್ಳುವಂಥ ಉಡುಪು ಕೂಡ ಶ್ರೀಮತಬದ್ಧವಾಗಿರಬೇಕು. ನೀವು ಮನೇಲೇ ಇರ್ಬೋದು, ಎಲ್ಲೇ ಇದ್ರೂ ಕೂಡ, ಮಧುಬನಕ್ಕೆ ಹೋಗೋದಿರ್ಬೋದು, ಎಲ್ಲೇ ಹೋದರೂ ಕೂಡ ನಾವು ಧರಿಸುವಂಥ ಉಡುಪು ಬಹಳ ಶ್ರೀಮತಬದ್ಧವಾಗಿ ಬಾಬಾವ್ರು ಏನು ನಿಯಮಗಳು ಕೊಟ್ಟಿದ್ದಾರೋ ಆ ರೀತಿ ನಾವು ಧರಿಸ್ಕೊಳ್ಬೇಕು. ड्रेस हो, भाई हो तो कुर्ता पजामा हो, पैंट शर्ट ना हो ताकि पूरा शरीर ढक जाए, और बहन हो तो साड़ी हो तो भी ब्लाउज लंबा, ड्रेस हो तो दुपट्टा. मना प्रिसाइजली बाबा ने मर्यादा युक्त ड्रेसिंग समझाया हुआ. ये श्रीमत है. अगर कोई स्लीवलेस पहनता है तो तुरंत लोग टोकते, अरे बाबा के घर में यहाँ नहीं चलता. कोई शायद न भी बोले, लेकिन मर्यादा कहाँ है, वो इम्पोर्टेंट बात है. ಅದರಿಂದ ಬಾಬಾವ್ರು ನಾವು ಮಕ್ಕಳಿಗೆ ಉಡುಪು, ಅಣ್ಣಂದ್ರಿಗೆ ಕುರ್ತಾ ಪೈಜಾಮ ಹಾಕ್ಕೊಳ್ಬೇಕು. ಹಾಗೂ ಮಾತೆಯರು, ಅಕ್ಕಂದ್ರೆಲ್ಲರೂ ಕೂಡ ಸೀರೆ ಧರಿಸ್ಕೊಳ್ಳೋವಂಥದ್ದು ಬಹಳ ಮುಖ್ಯ. ಅದು ಕೂಡ ಉದ್ದ ಕೈ ಇರುವಂಥದ್ದು, ಅಂದರೆ ಪೂರ್ಣ ಮೈಯನ್ನು ಮುಚ್ಚುವಂತಹ ವಸ್ತ್ರವನ್ನು ನಾವು ಧರಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದೇ ನಮಗೆ ಬಾಬಾವ್ರು ನೀಡಿರುವಂತಹ ಶ್ರೀಮತ, ಅದೇ ನಿಯಮ. सेवा केंद्र पर रहना, सेवा करना, आबू जाना, दूसरे सेवा केंद्र पर जाने की भी श्रीमत है. कैसे? अपने सेवा केंद्र पर सेवा केंद्र के समय पर आना. अगर और टाइम पे आना है तो निमित्त की स्वीकृति से आना है, प्रोग्राम के समय आना है. तो ये एक बहुत बड़ी काम की बात है. बहनों की लाइफ में इंटरफियर नहीं करना, ये भी एक बहुत बड़ी श्रीमत है. बहनें समर्पित हैं, समर्पित बहनों का जीवन और उसकी रिस्पॉन्सिबिलिटी निमित्त आत्माओं की है. हमें उसमें इंटरफियर नहीं करना है. अगर बहन ने कुछ बोला तो भी निमित्त को बता करके हमें उसकी सेफ्टी सिक्योरिटी करनी है. तो ये श्रीमत है, हमारे व्यवहार की सेंटर की श्रीमत है. ಬಾಬಾವ್ರು ನಾವು ಮಕ್ಕಳಿಗೆ ಎಲ್ಲದಕ್ಕೂ ಶ್ರೀಮತವನ್ನು ತಿಳಿಸ್ಕೊಟ್ಟಿದ್ದಾರೆ. ಈಗ ಸೆಂಟ್ರಿಗೆ ಹೋಗಬೇಕಾದ್ರೂ ಕೂಡ, ಒಂದು ಸೆಂಟ್ರಿಂದ ಇನ್ನೊಂದು ಸೆಂಟ್ರಿಗೆ ಹೋಗಬೇಕಾದ್ರೂ, ಸೆಂಟ್ರಿಗೆ ಬರಬೇಕಾದ್ರೂ ಕೂಡ ಅಕ್ಕಂದ್ರಿಗೆ ತಿಳಿಸಿ ಯಾವ ಸಮಯ ಇರುತ್ತೋ ಆ ಸಮಯದಲ್ಲಿ ಬಂದು ಹೋಗಬೇಕು. ಏನೇ ಹೇಳಿದ್ರು ಕೂಡ ಅದರಲ್ಲಿ ಅಕ್ಕಂದ್ರ ಜೀವನದಲ್ಲೂ ಕೂಡ ನೀವು ಮಧ್ಯಸ್ಥಿಕೆ ವಹಿಸ್ಕೋಬಾರ್ದು, ಅಂದರೆ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಏನೇ ವಿಚಾರ ಅವ್ರು ನಿಮ್ಗೆ ಹೇಳಿದ್ರು ಕೂಡ ಹಿರಿಯರಿಗೆ ತಿಳಿಸಿ ಅವ್ರ ರಕ್ಷಣೆ ಮಾಡುವಂಥದ್ದು ಕೂಡ ಜವಾಬ್ದಾರಿ ಇರುತ್ತೆ. ದೊಡ್ಡವ್ರ ಬಳಿ ಹೋಗಬೇಕೆ ಹೊರತಾಗಿ ಅವ್ರ ಜೀವನದಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಇವೆಲ್ಲವೂ ಕೂಡ ಬಾಬಾವ್ರು ನಾವು ಮಕ್ಳಿಗೆ ನೀಡಿರುವಂತಹ ಶ್ರೀಮತ.
एक सेंटर से दूसरे सेंटर पर जाने की श्रीमत है। अपनी निमित्त को बताकर जाना है। अगर बड़ी निमित्त बहन से मिलना है तो बात अलग है। बाकी आज मैं फ्री हूँ, कल मैं दूसरे सिटी में गया, वहाँ की बहन पहचानती है, भले पहचाने, लेकिन मैंने अपनी निमित्त बहन को बताया कि मैं वहाँ जाने वाली हूँ या जाने वाला हूँ, लेटर लिया, जो यज्ञ की सिस्टम है। ಬಲೆ ನೀವೀಗ ಫ್ರೀ ಆಗಿರ್ತೀರಿ, ಯಾವುದೋ ಊರಿಗೆ ಹೋಗಿರ್ತೀರಿ, ಅಲ್ಲಿಗೆ ಸೆಂಟ್ರ್ ಅಕ್ಕ ನಿಮಗೆ ಪರಿಚಯ ಇರ್ತಾರೆ ಅಂದಾಗ ಹಾಗೆ ಹೋಗ್ಬಿಡೋ ಅಂಥದ್ದಲ್ಲ. ನೀವು ಯಾವ ಸೆಂಟ್ರಿಗೆ ಹೋಗ್ತಿರೋ ಆ ಸೆಂಟ್ರಿಗೆ ಅಕ್ಕವ್ರಿಗೆ ನೀವು ತಿಳಿಸಿದ್ದೀರಾ. ಈಗ ದೊಡ್ಡ ಅಕ್ಕಂದ್ರು ಯಾರು ನಿಮಿತ್ತರಾಗಿದ್ದಾರೋ ಅವ್ರ ಬಳಿ ಹೋಗುವಂಥದ್ದು ಬೇರೆ ವಿಚಾರ. ಆದರೆ ಸೆಂಟ್ರಿಗೆ ನೀವು ಬೇರೆ ಹೋಗಬೇಕಾದ್ರೆ ಅಲ್ಲಿ ನೀವು ಹೋಗುವಂಥ ಸೆಂಟ್ರ್ ಅಕ್ಕವ್ರಿಗೆ ತಿಳಿಸಿ ವಿಚಾರವನ್ನು ಆಮೇಲೆ ಹೋಗಬೇಕು. उसी तरह मधुबन जाने की भी श्रीमत है। हाँ, एक होता है मधुबन में जब भट्ठी होती है, बाबा मिलन होता है, हम सेंटर थ्रू जाते हैं। एक होता है 2-4 बार जाके आ गए तो वहाँ के कोई भाई या बहन पहचानते हैं और उनके कहने पर चले गए। भले जाओ, वो भाई ने बुलाया, लेकिन आपने अपनी निमित्त टीचर को बताया। उनको बताना बहुत ज़रूरी है, उनको विश्वास में लेना ज़रूरी है। और अभी तो यज्ञ की एकोमोडेशन सिस्टम भी ऐसी बन गई है कि सेंटर के बिना एकोमोडेशन पॉसिबल नहीं होगा। तो ये बहुत ज़रूरी है। भले जाएं, लेकिन मेरे सेंटर पर बता करके स्वीकृति लेकर, हो सकता है आपके टीचर को नहीं पसंद आए, आपके टीचर मना करे, लेकिन एक बार कहने से, कहने के मार्ग तो आपको मिल जाएंगे। नहीं श्रीमत पर चले उससे अच्छा है तो बता दिया, उसके मार्ग तो मिल जाएंगे। ಕೆಲವರು ಮಧುಬನಕ್ಕೆ ಹೋಗಬೇಕಾದ್ರೂ ಕೂಡ ಒಂದು 3-4 ಬಾರಿ ಮಧುಬನಕ್ಕೆ ಹೋಗಿ ಬಂದಿರ್ತಾರೆ. ಸೆಂಟ್ರ್ ಅವ್ರಿಗೆ ಹೇಳೋದೇ ಇಲ್ಲ. ಅಲ್ಲಿ ಯಾರೋ ಪರಿಚಯ ಮಾಡಿಕೊಂಡು ಅವ್ರ ಮೂಲಕ ಇವರು ಸೆಂಟ್ರಿಗೆ ಹೇಳ್ದೇ ಮಧುಬನಕ್ಕೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಆದರೆ ಅದು ಕೂಡ ಬಾಬೋರ ಶ್ರೀಮತಕ್ಕೆ ವಿರುದ್ಧವಾಗಿರುವಂಥದ್ದು. ನೀವು ಮಧುಬನಕ್ಕೆ ಹೋಗಬೇಕಾದ್ರೂ ಕೂಡ ಅಲ್ಲಿ ಅಕ್ಕವ್ರಿಗೆ ಹೇಳಿ ಅಲ್ಲಿ ಪರ್ಮಿಷನ್ ತೊಗೊಂಡು, ಕೆಲವೊಮ್ಮೆ ಅವರು ನಿಮಗೆ ಹೋಗಬೇಡಿ ಅಂತ ಹೇಳ್ಬೋದು. ಆದರೆ ನೀವು ಅವ್ರ ಮಾತು ಕೇಳಿದ್ರಲ್ಲ, ಅದು ಕೂಡ ಶ್ರೀಮತ ಪಾಲಿಸಿದಂತೆ ಅದಕ್ಕೂ ನಿಮಗೆ ಮಾರ್ಕ್ಸ್ ಸಿಕ್ಬಿಡತ್ತೆ. ಏಕೆಂದರೆ ಈಗಂತೂ ಮಧುಬನ ಅಕಾಮಿಡೇಷನ್ ಸಿಸ್ಟಮ್ ಹೇಗಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಂದರೆ ವೆಬ್ಸೈಟ್ ಮಾಡಿದ್ದಾರೆ, ಪೋರ್ಟಲ್ ಇದೆ, ಅದ್ರ ಮೂಲಕನೇ ಹೋಗಬೇಕು. ಈಗ ಆ ರೀತಿ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಬಾಬೋರ್ ನಿಯಮ ಇರುವಂಥದ್ದು, ಯಾರು ನಿಮಿತ್ತ ಅಕ್ಕಂದ್ರಿದ್ದಾರೋ ಅವ್ರಿಗೆ ತಿಳಿಸೇನೆ ಎಲ್ಲವನ್ನ ಮಾಡಬೇಕು. इसीलिए मधुबन आकर्षण जरूर है, परंतु अगर श्रीमत प्रमाण नहीं चले तो नुकसान भी हो सकता है, और श्रीमत पर चले तो बहुत अनेक गणी प्राप्ति भी हो सकती है। उसके आगे हैं, हम आबू में जाते हैं, हमारे कमरे में दूसरे सेंटर के भाई बहन रहते हैं, जहाँ तक मोबाइल कम्युनिकेशन है वहाँ तक ठीक है। फिर हम उनके घर जाएंगे, वो हमारे घर आएंगे, हम दोनों परिवार मिलकर घूमने चले जाएंगे, दोनों की टीचर को पता नहीं, ये श्रीमत नहीं है। ಮಧುಬನಕ್ಕೆ ಹೋಗೋವರೆಗೂ ಸರಿ ಹೋಗಿರುತ್ತೆ. ಕೆಲವೊಮ್ಮೆ ಮಧುಬನಕ್ಕೆ ಹೋದಾಗ ಅಲ್ಲಿ ಒಂದೇ ಕೋಣೆಯಲ್ಲಿ ಎಲ್ಲರೂ ಇರ್ತಾರೆ, ಬೇರೆ ಬೇರೆ ಸೆಂಟ್ರ್ ಅವರು, ಬೇರೆ ಬೇರೆ ಊರವರು, ಅವ್ರಿಗಿವರು ಪರಿಚಯ ಆಗಿಬಿಡ್ತಾರೆ. ಮೊಬೈಲಲ್ಲಿ ಮಾತಾಡ್ತಿರೋವರೆಗೂ ಪರವಾಗಿಲ್ಲ. ಆದರೆ ಅವ್ರ ಪರಿಚಯ ಮಾಡ್ಕೊಂಡು ಅವ್ರ ಮನೆಗೆ ಹೋಗೋದು, ಅವ್ರ ಪರಿವಾರ ಜೊತೆ ಸೇರಿಕೊಂಡು ಅವ್ರ ಜೊತೆ ಎಲ್ಲ ಸೇರಿಕೊಂಡು ಸುತ್ತಾಡೋಕ್ಕೆ ಹೊರಗಡೆ ಹೋಗುವಂಥದ್ದು, ಅಲ್ಲಿ ಅಕ್ಕೋರ್ಗೂ ಗೊತ್ತಿರಲ್ಲ, ಇಲ್ಲಿ ಅಕ್ಕೋರ್ಗೂ ಗೊತ್ತಿರಲ್ಲ. ಇದೆಲ್ಲವೂ ಕೂಡ ನಮ್ಮ ಶ್ರೀಮತ ಅಲ್ಲ. तो श्रीमत एक बहुत पावरफुल टूल है हम ब्राह्मणों के मार्क बढ़ाने का। चलो बाबा के पास। नित्य याद करो
उसी प्रकार सेवा की भी श्रीमत है। हम अपने विजिटिंग कार्ड छपाते हैं और छपाते हैं, तो बाबा का सिंबल डाले कुछ करना है तो निमित्त को पूछना है, अपने पर्सनल उससे नहीं करना है। वो भी एक श्रीमत है, मर्यादा है यज्ञ की। और सेंटर के लिटरेचर को और कोई काम में यूज़ नहीं करना है, सेंटर पर आकर बिजनेस नहीं करना है, ये सब श्रीमत है। डायरेक्ट सेंटर को हमारा बिजनेस का स्थान नहीं बनाना है। हमारा बिजनेस अपनी जगह पर है, अगर हम ठीक चल रहे हैं, श्रीमत पर है, तो बिजनेस को चलना ही चलना है। इसलिए सेंटर बिजनेस का स्थान नहीं बनना चाहिए, सेंटर सेंटर रहना चाहिए। कोई हमसे पैसा मांगता है तो उसको कहेंगे सेंटर पर आना, दे देंगे, और फिर लेके तो नहीं जाते हैं, फिर सेंटर पर ही झगड़ा हो। नहीं, सेंटर उसके लिए नहीं है। ये श्रीमत है भगवान की सिखाई हुई, बताई हुई। पवित्रता हमारी श्रीमत है, ब्रह्मचर्य व्रत हमारी श्रीमत है। इसीलिए कोई भाई, कोई एक माता, कन्या या कोई टीचर से बहुत लंबे समय अकेले में बैठता है, ये मर्यादा से विपरीत है। ऐसे कोई बहन, कोई भाई अधर कुमार से लंबे टाइम तक बैठती है, कोई माता ज़्यादा वो करती है, वो मर्यादा से विरुद्ध है, वो श्रीमत नहीं है। क्योंकि हमारी फिजिकल पवित्रता की बात नहीं है, सिर्फ फिजिकल ब्रह्मचर्य की बात नहीं है, हमारी मानसिक, व्यवहारिक, सैद्धांतिक भी ब्रह्मचर्य व्रत की बात है। तो ये भी श्रीमत है। तो ये ऐसे तो बहुत सारी है, मैंने बड़ी बड़ी ध्यान रखने योग्य बातें बताई। अब ये श्रीमत का हाथ ಸೇವೆ ಬಗ್ಗೆ, ಸೇವೆಯಲ್ಲೂ ಕೂಡ ನಾವು ಹೇಗೆ ಮಾಡ್ತಿದ್ದೀವಿ ಅನ್ನೋಂಥದ್ದು ಬಹಳ ಮುಖ್ಯ. ಕೆಲವರು ಸೇವೆ ಮಾಡಬೇಕಾದ್ರೆ ಸೆಂಟ್ರ್ ಅಕ್ಕೋರ್ ಪರ್ಮಿಷನ್ ತೊಗೊಂಡಿರೋದಿಲ್ಲ, ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಸ್ತಾರೆ, ಅದರಲ್ಲಿ ಬಾಬರ್ ಸಿಂಬಲ್ ಹಾಕಿಸ್ತಾರೆ. ಆದರೆ ನೀವು ಮಾಡಬೇಡಿ ಅಂತಲ್ಲ, ಮಾಡಬೇಕಾದ್ರೂ ಕೂಡ ಅಕ್ಕಂದ್ರ ಪರ್ಮಿಷನ್ ತೊಗೊಂಡು ಮಾಡುವಂಥದ್ದು ಬಾಬುವರ ಶ್ರೀಮತ. ಇನ್ನು ಕೆಲವರು ಬಿಸ್ನೆಸ್ ಮಾಡುವಂಥವ್ರು ಸೆಂಟ್ರಿಗೆ ಬರೋರ ಜೊತೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ಅಂದರೆ ಬಿಸ್ನೆಸ್ ಬಗ್ಗೆ ಮಾತಾಡುವಂಥದ್ದು, ಅಲ್ಲಿ ಪ್ರಚಾರ ಮಾಡುವಂಥದ್ದು, ಇದು ಬಹಳ ಮಾಡ್ತಿರ್ತಾರೆ. ಇದು ಕೂಡ ಬಾಬುವ್ರ ಮನೆಯಲ್ಲಿ ವ್ಯಾವಹಾರಿಕವಾಗಿರುವಂಥ ವಿಚಾರಗಳನ್ನ ಮಾತನಾಡುವಂಥದ್ದು ಬಾಬುವರ ಶ್ರೀಮತ ಅಲ್ಲ. ಇನ್ನು ಕೆಲವರು ಹಣ ಕೊಡಬೇಕಂದ್ರೆ ಹಣ ಯಾರು ಇಸ್ಕೊಳ್ಬೇಕಾಗಿರುತ್ತೋ ಅವ್ರಿಗೆ ಸೆಂಟ್ರಿಗೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಸೆಂಟ್ರಿಗೆ ಅವ್ರು ಬಂದಿರ್ತಾರೆ, ಇವ್ರು ಹಣ ತೊಗೊಂಬಂದಿರಲ್ಲ, ಅಲ್ಲಿ ಜಗಳ ನಡೀತಿರುತ್ತೆ. ಅದರಿಂದ ಇದ್ರ ಬಗ್ಗೆ ಎಲ್ಲ ಹೆಚ್ಚು ಗಮನ ಕೊಡಬೇಕು. ಇದು ಬಾಬುವರ ನಿಯಮ, ಬಾಬುವರ ಶ್ರೀಮತ, ಸೇವೆ ಹೇಗೆ ಮಾಡಬೇಕು ಅನ್ನೋಂಥದ್ದು. ಮತ್ತು ಬಾಬುವ್ರು ನಾವು ಮಕ್ಳಿಗೆ ಕಲಿಸ್ಕೊಟ್ರು ಅಂಥದ್ದು ಮುಖ್ಯವಾಗಿ ಪವಿತ್ರತೆ, ಬ್ರಹ್ಮಚರ್ಯನ ಪಾಲಿಸುವಂಥದ್ದು. ಸೊ ಬ್ರಹ್ಮಚರ್ಯ ಪವಿತ್ರತೆಯನ್ನು ಪಾಲಿಸ್ಬೇಕು ಅಂತ ಹೇಳಿದ್ರೆ ಅಕ್ಕಂದ್ರಿರ್ಬೋದು, ಅಣ್ಣಂದ್ರಿರ್ಬೋದು, ಹೆಚ್ಚು ಸಮಯ ಒಟ್ಟಿಗೆ ಒಂಟಿಯಾಗಿ ಕೂತ್ಕೊಂಡು ಮಾತನಾಡುವಂಥದ್ದು ಕೂಡ ಬಾಬುವ್ರ ಮನೆ ಶ್ರೀಮತ ಅಲ್ಲ, ಇದು ಕೂಡ ನಿಯಮ ಅಲ್ಲ. ಏಕೆಂದರೆ ಸ್ಥೂಲವಾಗಿ ನಾವು ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ನಮ್ಮ ವ್ಯಾವಹಾರಿಕವಾಗಿ ಮನಸ್ಸಿನ ಮೂಲಕ ಹಾಗೂ ಸಿದ್ಧಾಂತದ ಮೂಲಕನೂ ಸೈದ್ಧಾಂತಿಕ ಪವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. तो ये श्रीमत हमारे लिए सुरक्षा कवच है। एक एक छोटी छोटी बात समझाऊंगी। जब लातूर में भूकंप हुआ, कब हुआ था? सुबह 4:10 पर। कौन सा टाइम था? अमृत वेले का टाइम था। एक परिवार के घर में बेटियां ससुराल से यहाँ आई थी बेटे के जन्म पर, और बेटा भी 2 मास का हो चुका था। पता नहीं उस दिन वो घर में पाठशाला भी चलती थी, तो वो भाई को लगा कि अभी बेटी बच्चे का जन्म दे के 2 मास हो चुका है, अभी भी 1 मास रहेगी, तो मैं उसको ज्ञानी बनाना चाहिए। पहले तो ज्ञानी थी जब कुमारी थी तब, तो उसने अपनी बेटी को समझा और कहा कम से कम तुम मुरली में बैठो और कम से कम तुम अमृत वेला तो करो यहाँ। तो बेटी भी समझ गई कि मुझे करना चाहिए। दूसरे दिन बाप उठा, माँ उठी, भाई उठा, बेटी नहीं उठी क्योंकि कई टाइम से आदत नहीं थी। बाप ने उठाया, उठा के बाहर ले गया, तो झूले में जो छोटा बच्चा सोया हुआ था ना, वो रो रहा था, तो उसको भी लेके बाहर गया, और भूकंप आया, पूरा घर गिर गया। तो किसने बचाया?
बाबा की श्रीमत में। ಲಾತೂರಲ್ಲೂ ಕೂಡ ಭೂಕಂಪ ಬಂದಾಗ ಭೂಕಂಪ ಆಗಿದ್ದು ಬೆಳಗ್ಗೆ 4:10ಕ್ಕೆ. ಆ ಮನೆಯಲ್ಲಿ ಪರಿವಾರದವರೆಲ್ಲರೂ ಕೂಡ ಜ್ಞಾನದಲ್ಲಿದ್ದರು. ಅವ್ರ ಮಗಳು ಮೊದಲು ಕನ್ಯೆಯಾಗಿದ್ದಾಗ ಜ್ಞಾನಕ್ಕೆ ಬರ್ತಿದ್ರು, ಆಮೇಲೆ ವಿವಾಹ ಆಯಿತು. ಆಮೇಲೆ ಮಗು ನೋಡ್ಕೊಳ್ಳೋಕ್ಕೆ ಅಂತ ಹೇಳಿ ತವ್ರ ಮನೆಗೆ ಬಂದಿದ್ರು. ಸರಿ, ಅವ್ರ ತಂದೆನೂ ಕೂಡ ಪುನಃ ಮೊದಲು ಅಂತೂ ಜ್ಞಾನ ತಿಳ್ಕೊಂಡಿಲ್ಲ, ಈಗಂತೂ ಚೆನ್ನಾಗಿ ಜ್ಞಾನ ಅರ್ಥ ಮಾಡ್ಕೊ ಅಂತ ಹೇಳಿ ಪುನಃ ಜ್ಞಾನ ಎಲ್ಲ ಕೊಡಿಸಿ, ಮತ್ತು ಅಮೃತ ವೇಳೆನೂ ಯೋಗ ಮಾಡ್ಲಿಕ್ಕೆ ಅಭ್ಯಾಸ ಮಾಡು ಅಂತ ಹೇಳಿ ಅಮೃತ ವೇಳೆನೂ ಕೂಡ ಯೋಗ ಮಾಡ್ಲಿಕ್ಕೆ ಹೇಳ್ಕೊಟ್ರು, ಯೋಗ ಮಾಡಿ ಅಂತ ಹೇಳಿ. ಸೊ ಅವತ್ತಿನ ಬೆಳಗಿನ ಜಾವ ಎಲ್ಲರೂ ಕೂತ್ಕೊಂಡು ಯೋಗ ಮಾಡ್ತಾ ಇದ್ರು. ಆವಾಗ ಅಲ್ಗಾಡ್ದಂಗೆ ಶಬ್ದ ಆಯಿತು. ಸೊ ಇವ್ರು ಮಲ್ಗೆ ಇದ್ರು, ಆದರೂ ಕೂಡ ಇವ್ರ ತಂದೆ ಹೋಗಿ ಎಬ್ಸಿ ಹೊರಗಡೆ ಬಂದರು. ಕೂತ್ಕೊಂಡು ಯೋಗ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಮಗು ಅಳ್ತಿತ್ತಲ್ಲ ಅಂಥೇಳಿ ಮಗುನೂ ಕೂಡ ಎತ್ಕೊಂಡು ಹೊರಗಡೆ ಬಂದರು. ಹೊರಗಡೆ ಬರೋಷ್ಟೊತ್ತಿಗೆ ಇಡೀ ಮನೆನೇ ಕುಸ್ತು ಬೀಳ್ತು. तो रक्षा का सूत्र बाबा की श्रीमत बन गई। बिल्कुल उसी तरह भूज में जब भूकंप आया, टाइम क्या था 8:05। क्लास चालू थे, मुरली क्लास चालू थी। बाबा के कई बच्चों के घर गिर गए, लेकिन वो बच गए। क्यों? क्योंकि वो आउट ऑफ होम थे, घर के बाहर थे, सेंटर पे थे। जहाँ जल्दी क्लास पूरा होता था वहाँ वो बच्चे रास्ते पर थे। अहमदाबाद के कई फ्लैट गिर गए, लेकिन उन फ्लैटों में वो बच्चे बच गए जो बाबा के थे। तो बाबा जो श्रीमत देते हैं वो अभी हमको लगता है कि थोड़ा डिफिकल्ट, बंधा हुआ। भगवान वाच करते हैं, अभी नियम बन गया है। परंतु अगर देखें तो आने वाले समय में वो हम बाबा के बच्चों का रक्षा कवच है। ಹಾಗೆ ಇವೆಲ್ಲ ಏನೇ ಘಟನೆಗಳ ಪರಿಸ್ಥಿತಿ ಬಂದರೂ ಕೂಡ ನಮ್ಮನ್ನು ರಕ್ಷಣೆ ಮಾಡುವಂಥದ್ದೇ ಬಾಬೋರ್ ಶ್ರೀಮತ. ಈಗ ಭುಜ್ಜಲ್ಲೂ ಕೂಡ ಭೂಕಂಪ ಆದಾಗ, ಭೂಕಂಪ ಆಗಿದ್ದು ಅಂದರೆ ಕಚ್ ಭುಜ್ಜಲ್ಲೂ ಕೂಡ 8:10ಕ್ಕೆ ಅವಾಗ ಮುರಳಿ ಕ್ಲಾಸ್ ಮುಗೀತಾ ಇರುತ್ತೆ. ಕೆಲವ್ರು ದಾರಿಲಿರ್ತಾರೆ, ಇನ್ನೇನು ಮನೆಗೆ ಹೊರಡೋ ಅಂಥವ್ರು ಇರ್ತಾರೆ. ಸೊ ಅಂದರೆ ಅಲ್ಲಿ ಬಾಬಾ ಸೆಂಟ್ರಲ್ಲಿ ಎಲ್ಲರೂ ಕೂಡ ರಕ್ಷಣೆ ಮಾಡಿದ್ರು. ಅನೇಕರ ಮನೆಗಳೇ ಬಿದ್ದು ಹೋಯ್ತು, ಅನೇಕ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಫ್ಲ್ಯಾಟ್ಗಳೆಲ್ಲರೂ ಕೂಡ ನೆಲಸಮ ಆಗೋಯ್ತು. ಆದರೆ ಬಾಬೋರ್ ಮಕ್ಕಳೆಲ್ಲರೂ ಕೂಡ ಸುರಕ್ಷಿತವಾಗಿದ್ರು. ಸೊ ಬಾಬೋರ ಶ್ರೀಮತವನ್ನು ನಾವೆಷ್ಟು ಪಾಲಿಸ್ತಾ ಹೋಗ್ತೀವೋ ನಾವು ಮಕ್ಕಳೆಲ್ಲರೂ ಕೂಡ ಸುರಕ್ಷಿತವಾಗಿರ್ತೇವೆ. ऐसे हमारा अन्न का जो नियम है वो भी हमारी सुरक्षा है। जब सूरत में 1994 में प्लेग हुआ था तो अन्न टच भी नहीं कर सकते थे बाहर का। कोरोना में भी बाहर का अन्न नहीं खाते थे, वो मजबूरी थी लोगों की, क्योंकि खा नहीं सकते, बीमार पड़ जाएंगे। जो दुनिया के लिए मजबूरी वो हमारे लिए मजबूती थी। क्यों? हम तो खाते ही नहीं थे, हमको तो आकर्षण ही नहीं। तो बाबा जो संस्कार दे रहे हैं वो आदत से संस्कार बन जाएगा, और वो संस्कार आने वाले समय में श्रीमत पर चलने के मार्ग बढ़ा देगा और हमारी सुरक्षा करेगा। ಹಾಗೆ ನಮ್ಮ ಅನ್ನಶುದ್ಧಿಯ ಬಗ್ಗೆನೂ ಕೂಡ ಬಾಬೋರ್ ನಾವು ಮಕ್ಕಳಿಗೆ ಏನು ಶ್ರೀಮತವನ್ನು ಕಲಿಸ್ಕೊಟ್ಟಿದ್ದಾರೆ ಅದು ಕೂಡ ನಮ್ಮ ರಕ್ಷಣೆಗೆ ಆಧಾರ. ಹೀಗೆ ಸೂರತ್ತಲ್ಲೂ ಕೂಡ ಪ್ಲೇಗ್ ಬಂದಿದ್ದಾಗ ಯಾರೂ ಕೂಡ ಹೊರಗಿನ ಆಹಾರವನ್ನು ಸ್ವೀಕಾರ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಹೋದ ವರ್ಷನೂ ನೋಡಿದ್ವಲ್ಲ. ಅದೇ ರೀತಿ ಯಾರು ಕೂಡ ಹೊರಗಡೆ ಆಹಾರ ಊಟ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದಾಗ ಯಾರು ಅವರೇ ತಯಾರು ಮಾಡ್ತಿದ್ರು ಅವ್ರು ಮಾತ್ರ ಊಟ ಮಾಡ್ಲಿಕ್ಕೆ ಆಗ್ತಿತ್ತು, ಅವ್ರು ಮಾತ್ರ ಹೊಟ್ಟೆ ತುಂಬಿಸ್ಕೊಳಕ್ಕಾಗ್ತಿತ್ತು. ಅದರಿಂದ ಅನ್ನಶುದ್ಧಿಯ ಬಗ್ಗೆ ಬಾಬೋರ್ ನಾವು ಮಕ್ಳಿಗೆ ಏನು ಕಲಿಸ್ಕೊಟ್ಟಿದ್ದಾರೋ ಅದು ನಮ್ಮ ಮಜ್ಬೂರಿ ಅಲ್ಲ, ಮಾಡಬೇಕು ವಿಧಿ ಇಲ್ಲ ಅಂತ ಹೇಳಿ ಮಾಡುವಂಥದ್ದಲ್ಲ, ಮಜ್ಬೂತಿ ಅಂದರೆ ನಮ್ಮನ್ನು ಬಲಗೊಳಿಸುವಂಥದ್ದು, ಭದ್ರ ಬುನಾದಿಯನ್ನು ಹಾಕಿ ನಮ್ಮನ್ನು ಶಕ್ತಿಶಾಲಿಗಳನ್ನಾಗಿ ಮಾಡಲಿಕ್ಕೋಸ್ಕರ ನಮಗೆ ಬಾಬೋರ್ ಕಲಿಸ್ಕೊಟ್ಟಿರುವಂಥ ಶ್ರೀಮತ ಅದು. बाबा हम बच्चों को एक समझाते हैं कि जब भी सेंटर पर आवश्यकता हो भाग के जाओ। और हम भी जब बहनें बुलाती है, क्लास में अनाउंसमेंट होता है, प्रोग्राम होता है, अगर नहीं भी अनाउंसमेंट हुआ तो भी भाग के पूछते और जाते, बहन कोई सेवा है, कल दादी आने वाली है, कल प्रोग्राम है, कल शिवरात्रि है, हम पूछते हैं ना। तो बार बार हमारा घर छोड़ने का संस्कार, बार बार सेंटर पर जाने का संस्कार, जो हमने बाबा की श्रीमत सेवा भाग्य समझकर कर रहे हैं, लेकिन आने वाले समय की सुरक्षा है।
ಅದರಿಂದ ಬಾಬೋರು ನಾವು ಮಕ್ಳಿಗೆ ಏನೆಲ್ಲ ಸೇವೆ ಒದಗಿಸಿರ್ತಾರ ಅವಾಗ ನೀವು ಮನೆ ಬಿಟ್ಟು ಬಂದು ಸೇವೆ ಮಾಡ್ತಿರ್ತೀರಿ. ಪದೇ ಪದೇ ಮನೆ ಬಿಟ್ಟು ಬಂದು ಸೇವೆಯಲ್ಲಿ ನಿರತರಾಗೋದು ಕೂಡ ಆ ಸಂಸ್ಕಾರವನ್ನ ನಾವು ಎಷ್ಟು ಮಾಡ್ಕೊಳ್ತಾ ಹೋಗ್ತೇವೋ ಆ ಸಂಸ್ಕಾರವೇ ನಮ್ಮ ಕೊನೆಯ ಸಮಯದಲ್ಲಿ ಸುರಕ್ಷತೆಗೆ ಆಧಾರವಾಗ್ತದೆ. ನೀವು ಆಹಾರ ಸೇವನೆ ಮಾಡುವಂಥದ್ದು ಇರ್ಬೋದು, ಸೇವೆಯಲ್ಲಿ ತೊಡಗಿಕೊಳ್ಳುವಂಥದ್ದು ಇರ್ಬೋದು. ಸೊ ಇವೆಲ್ಲವೂ ಕೂಡ ಸಂಸ್ಕಾರ ನಾವೇನು ಮಾಡ್ಕೊಳ್ತಿದ್ದೀವೋ, ಶ್ರೀಮತವನ್ನ ಪಾಲಿಸ್ತಿದ್ದೀವೋ, ಇದು ಅಂತಿಮಕ್ಕಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂತಹ ಒಂದು ವಿಧಾನ. इसीलिए वो जब करते हैं तब आदत पड़ जाती है. हम आराम से घर छोड़ सकते हैं. मधुबन से भी कोई बड़े प्रोग्राम का सूचना आती है, टिकट मिले न मिले, बुकिंग कंफर्म, निकल पड़ते हैं. तो आदत पड़ गई ना, तो अंत में विनाश के समय हमें घर छोड़ने में झिझक नहीं होगी, क्योंकि हमने वो प्रैक्टिस किया है. जब आवश्यकता हो सेवा में चले जाओ, जब आवश्यकता हो बाबा के पास चले जाओ. ಅದರಿಂದ ಏನೆಲ್ಲ ಸೇವೆ ಸಿಗುತ್ತೋ, ಈಗ ಮಧುಬಂದಿಂದಲೂ ಕರೆ ಬಂತು, ಏನೋ ದೊಡ್ಡ ಕಾರ್ಯಕ್ರಮ ಇದೆ ಅಥವಾ ಎಲ್ಲಿಂದಾದ್ರೂ ಕರೆಗೆ ಬಂತು, ಸೇವೆ ಇದೆ ಬಾಬೋರ್ ಮನೆದು ಅಂತ ಹೇಳಿದಾಗ ನೀವು ಮನೆ ಬಿಟ್ಟು ಅಲ್ಲಿ ಹೋಗಿ ಏನು ಸೇವೆ ಮಾಡ್ತೀರೋ ಆ ಸಂಸ್ಕಾರ ಏನಿದೆಯಲ್ಲ, ಅಂತಿಮದಲ್ಲಿ ಯಾವಾಗ ಅಂಥ ಪರಿಸ್ಥಿತಿಗಳು ಬರುತ್ತೆ ಆವಾಗ ಸುಲಭವಾಗಿ ನೀವು ಟಿಕೆಟ್ ಇಲ್ಲದೆ ಹೋದ್ರೂ ಕೂಡ ಆರಾಮಾಗಿ ಮನೆ ಬಿಟ್ಟು ಪ್ರಯಾಣ ಮಾಡುವಂಥ ಮನೋಸ್ಥಿತಿಯನ್ನು, ಆ ಸಂಸ್ಕಾರವನ್ನು ನಾವು ಇವಾಗಲಿಂದಲೇ ಅದನ್ನು ಬೆಳೆಸ್ಕೊಳ್ಳುವಂಥದ್ದು. ಇದೇ ನಾವು ಮಕ್ಳಿಗೆ ಬಾಬೋರ್ ಕಲಿಸ್ತಿಡುವಂತಹ ಶ್ರೀಮತ, ಸುರಕ್ಷತೆಗೆ ಆಧಾರ. जिनको बार बार छोड़ने की आदत होती है ना, उनकी बार बार बुद्धि घर में और चीज वस्तु में नहीं जाती है. अहमदाबाद भूकंप आया ना, तो बड़े बड़े बिल्डिंग में से सब निकल गए थे, लेकिन जिनकी चीजों में बुद्धि रही, बाहर गए हुए वापस गए. अलमारी की चाबी रह गई, बच्चा सोया हुआ है, मोबाइल छूट गया है, गैस चालू है, नुकसान ना हो जाए. माना जिनकी स्थूल चीजों में बुद्धि गई वो वापस गए और बिल्डिंग गिरी. पहले तो हिलती थी, तब सब दौड़ दौड़ के निकल गए. लेकिन जहां जिसकी छोटी छोटी चीजों में बुद्धि गई वो फंसा. ये रियल एग्जाम्पल है. हमें वो प्रैक्टिस करनी है कि घर भी छोड़े. यहाँ आए भट्टी में तो देखो मोबाइल नहीं है, तो आबू में कोई कंपलसरी नहीं करता है, तो हमारे मोबाइल भी बजते रहते. हम आबू में रहते भी मोबाइल के साथ घर और बिजनेस में रहते. होता है कि नहीं? कारण क्योंकि हमने बुद्धि से नहीं छोड़ा है. अभी हमें प्रैक्टिस करनी है बुद्धि से डिटैचमेंट की. निकले फिर वहाँ का कुछ नहीं. मुझे याद है 85 में हमारे, अभी तो वो बहन ने शरीर छोड़ा, सुशीला बहन करके एक बहन थी. उसका एक स्वभाव था, मैं तो बहुत छोटी थी, अगर आप एग्जीबिशन करने के लिए जा रहे हो तो पूरी लिस्ट बनाओ. सेफ्टी पिन भी चाहिए, ऑल पिन भी, जो चाहिए लिखो. वहाँ जाने के बाद न किसी को भेजना है, न कुछ मंगाना है, न खुद सेंटर पर लेने आना है कि ये भूल गए. ये वो स्ट्रिक्ट थी इस मामले में. फायदा ये हुआ कि हमें आदत पड़ गई, कहीं पर भी सेवा में जाना है पहले लिस्ट आउट कर दो, टिक कर दो, ये रखा, ये रखा, ये रखा, ये रखा. तो भूलने की पॉसिबिलिटीज कितनी हो जाएगी? कम हो जाएगी. ಬಾಬೋರ್ ನಾವು ಮಕ್ಕಳಿಗೆ ಶ್ರೀಮತ ಕಲಿಸ್ಕೊಟ್ರೋದು. ಈಗ ನೀವೆಲ್ಲರೂ ಕೂಡ ಈಗ ಮನೆ ಬಿಟ್ಟು ಬಂದಿದ್ದೀರಿ ಇಷ್ಟು ದಿನಗಳು ಕೂಡ. ಸೊ ನಮ್ಮೆಲ್ರಿಗೂ ಕೂಡ ಮನೆ ಬಿಟ್ಟು ಬಂದು ಕೂತ್ಕೊಳ್ಳುವಂಥ ಅಭ್ಯಾಸ ಏನಾಗಿದೆ, ಅವಾಗ ಪದೇ ಪದೇ ಆ ವಸ್ತುಗಳ ಮನೇಲಿರುವಂಥ ಸಾಮಗ್ರಿಗಳ ಮೇಲೂ ಕೂಡ ಬುದ್ಧಿ ಹೋಗೋದಿಲ್ಲ. ಈಗ ಭುಜಲ್ಲೂ ಕೂಡ ಭೂಕಂಪ ಆಗಿದ್ದಾಗ ಕೆಲವರು ಬಿಲ್ಡಿಂಗ್ ಅಲ್ಗಾಡ್ದಾಗ ಎಲ್ಲರೂ ಕೆಳಗೆ ಬಂದು ನಿಂತ್ಕೊಂಡ್ರು, ಆದರೆ ಬಿದ್ದಿರ್ಲಿಲ್ವಲ್ಲ, ಪುನಃ ಹೋದ್ರು. ಕೆಲವರು ಬೀಗ ತೊಗೊಂಬರೋಣ, ಕೆಲವು ವಸ್ತುಗಳು ಅದು ಕೊಂಡ್ಕೊಂಬರೋಣ, ಇದು ತೊಗೊಂಬರೋಣ ಅಂಥೇಳಿ ಅಷ್ಟೊತ್ತಿಗೆ ಕುಸ್ದು ಬೀಳ್ತು. ಸೊ ಆ ರೀತಿ ಯಾರು ಕೆಲವು ವಸ್ತುಗಳಲ್ಲಿ ಅಥವಾ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೋ, ಮನೆ ಬಿಟ್ಟು ಬರೋಕ್ಕಾಗದಿರುವಂತಹ ಪರಿಸ್ಥಿತಿ ಇರುತ್ತೆ, ಅಥವಾ ಸಂಸ್ಕಾರ ಮಾಡ್ಕೊಂಡಿರಲ್ವೋ ಅವ್ರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಬಾಬೋರ್ ನಾವು ಮಕ್ಳಿಗೆ ಈಗ್ಲಿಂದಲೇ ಅದನ್ನು ಅಭ್ಯಾಸ ಮಾಡಿಸ್ತಿದ್ದಾರೆ. ಪದೇ ಪದೇ ನೀವು ಮನೆ ಬಿಟ್ಟು ಬಂದಾಗ, ಪದೇ ಪದೇ ನಮ್ಮ ಬುದ್ಧಿಯೋಗನೂ ಕೂಡ ಅದ್ರ ಜೊತೆ ಜೋಡಣೆ ಆಗೋದಿಲ್ಲ, ನೀವು ಅದರಿಂದ ಭಿನ್ನ ಆಗ್ತಾ ಹೋಗ್ತೀರಿ. ಅದರಿಂದ ಬಾಬೋರ್ ನಮಗೆ ಕಲಿಸ್ಕೊಟ್ರು ಅಂಥದ್ದು. ಈಗ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೂ ಕೂಡ ಅಕ್ಕವ್ರು ತಿಳಿಸಿದ್ರು, ಅವರು ಅಂದರೆ 1985ರಲ್ಲಿ ಅವರ ಹಿರಿಯ ಸಹೋದರಿಯಾರ ನಿಮಿತ್ತರಾಗಿರೋವಂಥವ್ರು ಸುಶೀಲಾ ಬ್ಯಾನ್ ಅಂತ ಹೇಳಿದರು. ಅವರು ಈಗ ಶರೀರ ತ್ಯಜಿಸಿದ್ದಾರೆ. ಅವ್ರ ಜೊತೆ ಇವ್ರು ಕಲ್ತಿದ್ದೇನು ಅಂತ ಹೇಳಿದ್ರೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೂ ಕೂಡ ಒಂದು ಸೇಫ್ಟಿ ಪಿನ್ನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಏನೇನು ಅವಶ್ಯಕ ವಸ್ತುಗಳಿದೆಯೋ ಅದೆಲ್ಲವನ್ನ ಲಿಸ್ಟ್ ಮಾಡಿಕೊಂಡು ಎಲ್ಲ ತೊಗೊಂಡಿದ್ದೀವಾ ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡು ಅದನ್ನು ತೊಗೊಂಡು ಹೋಗುವಂಥದ್ದು. ಏಕೆಂದರೆ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಇದಿಲ್ಲ ಅದಿಲ್ಲ ಅಂತ ಹೇಳಿ ಯಾರ ಹತ್ರ ಹೋಗಿ ಕೇಳುವಂಥದ್ದು ಬೇಡುವಂಥದ್ದು, ಅಥವಾ ಅಲ್ಲಿ ಹೋಗಿ ಕೊಂಡ್ಕೊಂಡು ಬರುವಂಥದ್ದು, ಸಮಯನೂ ಕೂಡ ಹೋಗುತ್ತೆ. ಅಂಥ ರೀತಿ ನಾವು ಕಳ್ಕೊಳ್ದೇನೆ ಎಲ್ಲವನ್ನೂ ಉಪಯೋಗಿಸ್ಕೊಳ್ತು. ಅದನ್ನು ನಾವು ಕಲ್ತಿದ್ದೀವಿ ಅಂತ ಹೇಳಿದ್ರು.
ಸೊ ಈಗಲೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ, ಎಲ್ಲೇ ಹೋಗಬೇಕು, ಎಕ್ಸಿಬಿಷನ್ ಇದೆ ಅಂತ ಹೇಳಿದಾಗ ಪ್ರತಿಯೊಂದು ವಸ್ತುಗಳು ಕೂಡ ನಮ್ಮ ಬಳಿ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡು ನಾವು ತೊಗೊಂಡು ಹೋಗುವಂಥ ಅಭ್ಯಾಸ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದೇ ನಮ್ಮ ಕೊನೆಯಲ್ಲೂ ಕೂಡ ಸಹಾಯಕ್ಕೆ ಬರುವಂಥದ್ದು. तो ये बहुत ज़रूरी है हम श्रीमत के हाथ और साथ को समझे, श्रीमत को एक रक्षा का कवच बना ले, हर काम से पहले चेक करे इस कार्य के लिए श्रीमत क्या कहती है. दीदी मनमोहिनी थी तो दीदी का एक रोल था. उस टाइम तो यज्ञ को बेगरी पाठ से बाहर निकल रहा था. तो कई ऐसे मारवाड़ी, सिंधी और गुजराती फैमिलीज दीदी की पालना से पक्के हुए जो मल्टी मिलियनर थे. और एक राजस्थानी मारवाड़ी फैमिली पक्का हुआ, जयपुर में ही था. उनकी कारपेट की बहुत बड़ी फैक्ट्री थी. 3 बेटियां, 1 बेटा और माता पिता सब थे. इतने पक्के थे, इतने श्रीमत पर चलते थे कि जो भी फैक्ट्री में इनकम होती थी एक्स्ट्रा वो मधुबन आती थी और घर चलाने के लिए मधुबन से धन दिया जाता था. उतने में ही घर चलाना है. तो उस टाइम ओम शांति. तो उस टाइम वॉकमैन का फैशन था. छोटा वॉकमैन कैसेट प्लेयर, इतना छोटा जो कान में सुनते थे. तो उनका बेटा यंग था, मुझे बराबर याद है. हाँ, तो बेटे ने वॉकमैन की जिद किया. 2 बेटियां तो अभी भी ब्रह्मा कुमारी, तीसरी भी कुमारी ही है. तो उसने वॉकमैन का जिद किया. बाप ने क्या कहा पता है? दादी कहे तो ला दूं, अगर दादी बोले तो तेरे को मिल सकता है, नहीं तो नहीं. इतनी श्रीमत पर चलने वाले भी बाबा के पक्के बच्चे हो सकते हैं. तो हम श्रीमत को लाइफस्टाइल बना दें. ये योग है. योग नहीं लगने का कारण छोटा मोटा ये सब है. हम श्रीमत के आधार पर अपने आप को चलाए. मैं नहीं कहती कि हमारे पास इतना पैसा है कि यज्ञ में छम छम कर दे, लेकिन बोझ न चढ़े और भाग्य जमा हो, इतना तो कर सकते हैं ना. तो श्रीमत एक जैकेट बना दे, बुलेट प्रूफ. ब्राह्मण जीवन का इतना पावरफुल जैकेट श्रीमत का बना दे कि कोई हिला न सके. माया की तो हिम्मत ही नहीं है, लेकिन परिस्थितियों की भी हिम्मत न चले. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನಾವು ಬಾಬಾವರ ಶ್ರೀಮತವನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು. ಹೀಗೆ ದೀದಿ ಮನ್ಮೋಹಿನಿಜಿ ಇದ್ದಾಗಲೂ ಕೂಡ ಯಜ್ಞದಲ್ಲಿ ಒಂದು ಪರಿವಾರದವರಿದ್ರು. ಆ ಪರಿವಾರದವ್ರು ಹೇಗೆಂದರೆ ಅವ್ರ ಸಂಪಾದನೆ ಏನೆಲ್ಲ ಅವ್ರು ಸಂಪಾದನೆ ಮಾಡ್ತಿದ್ರು ಅವೆಲ್ಲವನ್ನ ಸಂಪೂರ್ಣವಾಗಿ ಯಜ್ಞಕ್ಕೆ ತಗೊಂಬಂದು ಕೊಡ್ತಾ ಇದ್ರು. ಯಜ್ಞದಿಂದ ಅವ್ರ ಮನೆ ಖರ್ಚು ಏನು ನಡಿಬೇಕು ಅಥವಾ ಅವ್ರದ್ದು ಏನು ಖರ್ಚಿದೆಯೋ ಯಜ್ಞದಿಂದ ಅದನ್ನು ಕೊಡ್ತಿದ್ರು. ಇಷ್ಟು ಖರ್ಚಾಗುತ್ತೆ ನಮಗೆ, ಇಷ್ಟು ಕೊಡಿ ಅಂತ ಹೇಳಿ ಇಸ್ಕೊಂಡೋಗಿ ಅವ್ರ ಪರಿವಾರದ ಖರ್ಚೆಲ್ಲ ನಡೀತಿತ್ತಂತೆ. ಅಂತಹ ಪರಿವಾರದವರು ಕೂಡ ಇದ್ದಾರೆ. ಅವ್ರಿಗೆ 3 ಜನ ಹೆಣ್ಮಕ್ಳು, ಇಬ್ಬರಂತೂ ಸಮರ್ಪಿತರಾಗಿದ್ದಾರೆ, ಇನ್ನೊಬ್ರು ಕುಮಾರಿಯಾಗಿ ಉಳ್ಕೊಂಡಿದ್ದಾರೆ. ಅವರು ಚಿಕ್ಕವರಾಗಿದ್ದಾಗ ಅವ್ರ ತಂದೆ ಹತ್ರ ಅವಾಗ ಕಿವಿಗೆ ಹಾಕುವಂಥದ್ದು, ಕೇಳುವಂಥದ್ದು, ಹಾಡು ಕೇಳಲಿಕ್ಕೆ ವಾಕ್ಮ್ಯಾನ್ ಇರ್ತಿತ್ತಲ್ಲ ಆಗಿನ ಕಾಲದಲ್ಲಿ. ಆ ವಾಕ್ಮ್ಯಾನ್ ಬೇಕು ಅಂತ ಹೇಳಿ ಹಠ ಹಿಡಿದ್ರು. ಆಗ ಅವ್ರ ತಂದೆ ಹೇಳಿದ್ದೇನು ಅಂತ ಹೇಳಿದ್ರೆ, ದಾದಿನ ಕೇಳ್ತೀನಿ, ದಾದಿ ಏನಾರು ಕೊಡಿಸು ಅಂತ ಹೇಳಿದ್ರೆ ಅವಾಗ ನಾನು ಕೊಡಿಸ್ತೇನೆ ಅಂತ ಹೇಳಿ. ಅಂದರೆ ತಂದೆ ತಾಯಿಯಂದ್ರಿಗೂ ಕೂಡ ಎಷ್ಟು ಬಾಬೋರ್ ಯಜ್ಞದ ಬಗ್ಗೆ, ಅಂತಹ ದಾದಿಯರ ಬಗ್ಗೆ, ನಿಮಿತ್ತರಾಗಿರುವಂಥವ್ರ ಬಗ್ಗೆ ಎಷ್ಟು ಗೌರವ. ಮತ್ತು ಅವ್ರು ಹೇಳ್ದಂತೆ, ಬಾಬಾ ಹೇಳ್ದಂತೆ ನಮ್ಮ ಮನೆಯೂ ಕೂಡ ನಡಿಬೇಕು, ಯಜ್ಞ ನಡಿಬೇಕು. ಅಂತಹ ಸಮರ್ಪಿತವಾಗಿರುವಂತಹ ಶ್ರೀಮತಬದ್ಧವಾಗಿ ನಡೆಯುವಂಥ ಪರಿವಾರನೂ ಕೂಡ ನಮ್ಮ ಬಳಿ ಇದೆ. ಯಾಕಂದರೆ ನಾವೆಲ್ಲರೂ ಕೂಡ ಅದಕ್ಕೆ ಶ್ರೀಮತವನ್ನು ನಾವು ಕವಚವಾಗಿ ಮಾಡ್ಕೊಳ್ಬೇಕು, ಅಂತಹ ಜಾಕೆಟ್ ಮಾಡ್ಕೊಳ್ಬೇಕು. ಯಾವುದೂ ಕೂಡ ನಮ್ಮನ್ನು
ಅದರಿಂದ ಬೇರ್ಪಡಿಸಬಾರ್ದು, ಅಂದರೆ ರಕ್ಷಣೆ ಮಾಡಿ ಇಟ್ಕೊಳ್ಬೇಕು ನಮ್ಮನ್ನು ನಾವು. ಅಂತಹ ಪವರ್ಫುಲ್ ಜಾಕೆಟ್ ಆಗಿ ಶ್ರೀಮತವನ್ನು ನಾವು ಧರಿಸ್ಕೊಂಡಿರ್ಬೇಕು. तो श्रीमत को समझे, श्रीमत के हाथ को पकड़े और श्रीमत से स्वयं को आगे बढ़ाए. ओम शांति. ಆಮೇಲೆ ಶ್ರೀಮತವನ್ನು ಅರ್ಥ ಮಾಡ್ಕೊಳ್ಳೋಣ, ಶ್ರೀಮತವನ್ನು ಅರ್ಥಕೊಂಡು ಅದನ್ನು ತಿಳ್ಕೊಂಡು ಅದರ ಅನುಸಾರವಾಗಿ ನಡ್ಕೊಂಡು ಹೋಗೋಣ. ಓಂ ಶಾಂತಿ. क्वेश्चन का क्या करेंगे? लिखाएंगे तो 10 मिनट शाम को 8 क्वेश्चन है, ट्रांसलेशन नहीं बचे तो थोड़े क्वेश्चन लिखाते हैं. लिखो रियलाइजेशन के, श्रीमत के. ಅನುಭೂತಿ ಮಾಡಲಿಕ್ಕೆ ಶ್ರೀಮತದ ರಿಯಲೈಸೇಷನ್ಗೋಸ್ಕರ 8 ಪ್ರಶ್ನೆಗಳಿದೆ. ಎಲ್ಲರೂ ಬರ್ಕೊಳ್ಳಿ, ಆಮೇಲೆ ಅದ್ರ ಬಗ್ಗೆ ಇದು ಮಾಡ್ಕೊಳ್ಳಿ. ಹೇಳ್ತಾ ಹೋಗ್ತೀನಿ, ಬರ್ಕೊಳ್ಳಿ. थोड़ा फटाफट लिखना, ಬೇಗ ಬೇಗ ಬರ್ಕೊಳ್ಳಿ. आप पैरेलल करते जाना. अपने इस ब्राह्मण जीवन में ತಮ್ಮ ಈ ಬ್ರಾಹ್ಮಣ ಜೀವನದಲ್ಲಿ मैं स्वयं को श्रीमत पर चलने वाला, ನನ್ನ ಈ ಬ್ರಾಹ್ಮಣ ಜೀವನದಲ್ಲಿ ಶ್ರೀಮತದನುಸಾರವಾಗಿ ನಡೆಯುವಂತಹ बाबा का सपूत ब्राह्मण समझती हूँ या समझता हूँ. ತಂದೆಯ ಶ್ರೀಮತದನುಸಾರವಾಗಿ ನಡೆಯುವಂತಹ ಸುಪುತ್ರ ಬ್ರಾಹ್ಮಣ ನಾನು ಎಂದು ತಿಳ್ಕೊಂಡಿದ್ದೀನ. ತಂದೆಯ ಶ್ರೀಮತದನುಸಾರವಾಗಿ ನಡೆಯುವಂತಹ ಸುಪುತ್ರ ಬ್ರಾಹ್ಮಣ ನಾನಾಗಿದ್ದೇನೆ. दूसरा, ಆಯ್ತಾ ಎಲ್ರದು? हाँ, कहाँ तक चारों नियमों की धारणा में 4 ನಿಯಮಗಳ ಧಾರಣೆಯಲ್ಲಿ श्रीमत पर मेरा अटेंशन है. धारणा के समय 4 ನಿಯಮಗಳ ಧಾರಣೆಯಲ್ಲಿ ಶ್ರೀಮತದ ಬಗ್ಗೆ ಎಷ್ಟು ಗಮನ ಇದೆ? कहाँ तक चारों नियमों की धारणा के समय श्रीमत पर मेरा अटेंशन है. 4 ನಿಯಮಗಳ ಧಾರಣೆ ಮಾಡುವ ಸಮಯದಲ್ಲಿ ಶ್ರೀಮತದ ಬಗ್ಗೆ ಎಷ್ಟು ಗಮನ ಇದೆ? ಶ್ರೀಮತದ ಬಗ್ಗೆ ಅಟೆನ್ಷನ್ ಎಷ್ಟಿದೆ? ब्रह्मचर्य व्रत, शुद्धन, सत्संग, दिव्य गुणों की धारणा. ಮೊದಲನೇದು ಬ್ರಹ್ಮಚರ್ಯ ವ್ರತ, ಎರಡನೇದು ಶುದ್ಧ ಅನ್ನ, ಮೂರನೇದು ಸತ್ಸಂಗ, दिव्य गुणों की धारणा. ಮೂರನೇದು ಸತ್ಸಂಗ, ನಾಲ್ಕನೇದು ದಿವ್ಯ ಗುಣಗಳ ಧಾರಣೆ. ದಿವ್ಯ ಗುಣಗಳ ಧಾರಣೆ ಮೊದಲನೇದು ಬ್ರಹ್ಮಚರ್ಯ, ಎರಡನೇದು ಶುದ್ಧ ಅನ್ನ, ಮೂರನೇದು ಸತ್ಸಂಗ, ನಾಲ್ಕನೇದು ದಿವ್ಯ ಗುಣಗಳ ಧಾರಣೆ. ಅಂದರೆ ಈ 4 ನಿಯಮಗಳನ್ನು ಎಷ್ಟು ನಾವು ಶ್ರೀಮತದಲ್ಲಿ ಪಾಲಿಸ್ತಿದ್ದೀವಿ ಅನ್ನೋದನ್ನು ಚೆಕ್ ಮಾಡಿಕೊಳ್ಬೇಕು. तीसरा, पिछले 15 दिनों में मैंने किस श्रीमत का उल्लंघन किया है. ಹಿಂದಿನ 15 ದಿನಗಳಲ್ಲಿ ಯಾವ ಶ್ರೀಮತವನ್ನು ಉಲ್ಲಂಘಿಸಿದ್ದೇನೆ? पिछले 15 दिनों में मैंने किस श्रीमत का उल्लंघन किया. ಹಿಂದಿನ 15 ದಿನಗಳಲ್ಲಿ ಯಾವ ಶ್ರೀಮತವನ್ನು ಉಲ್ಲಂಘಿಸಿದ್ದೇನೆ? कौन सी श्रीमत का पालन, चौथा, कौन सी श्रीमत का पालन मुझे कठिन लगता है. 4ನೇ ಪ್ರಶ್ನೆ, ಯಾವ ಶ್ರೀಮತದ ಪಾಲನೆ ನನಗೆ ಕಠಿಣವಾಗ್ತಿದೆ? ಯಾವ ಶ್ರೀಮತದ ಪಾಲನೆ ನನಗೆ ಕಠಿಣವಾಗ್ತಿದೆ? ब्राह्मण जीवन में मेरी खुशी का आधार क्या है. 5ನೇ ಪ್ರಶ್ನೆ, ಬ್ರಾಹ್ಮಣ ಜೀವನದಲ್ಲಿ ನನ್ನ ಖುಷಿಗೆ ಆಧಾರವೇನು? ಬ್ರಾಹ್ಮಣ ಜೀವನದಲ್ಲಿ ನನ್ನ ಖುಷಿಗೆ ಆಧಾರವೇನು? छठा, अपने शब्दों में बाबा को श्रीमत के पालन हेतु वायदा लिखो, प्रॉमिस लिखो. ನಿಮ್ಮ ಶಬ್ದಗಳಲ್ಲೇ ಬಾಬಾರವರಿಗೆ ಶ್ರೀಮತದ ಪ್ರತಿಜ್ಞೆಯನ್ನು ಬರೆಯಿರಿ. ನಿಮ್ಮದೇ ಶಬ್ದಗಳಲ್ಲಿ ಬಾಬಾರವರಿಗೆ ಶ್ರೀಮತದ ಪ್ರತಿಜ್ಞೆಯನ್ನು ಬರೆಯಿರಿ.
सातवां, श्रीमत का पालन करने का अपना निजी स्पेशल अनुभव लिखो. ಶ್ರೀಮತವನ್ನು ಪಾಲಿಸಲು ನಿಮ್ಮ ಶ್ರೀಮತವನ್ನು ಪಾಲಿಸಿರುವುದರ ನಿಮ್ಮ ನಿಜ ಅನುಭವವನ್ನು ಬರೀರಿ. ಅಂದರೆ ನಿಮ್ಗೆ ಯಾವುದಾದ್ರೂ ಅನುಭವ ಆಗಿರುತ್ತಲ್ಲ, ಶ್ರೀಮತವನ್ನು ಪಾಲಿಸಿ ಅದರ ಅನುಭವವನ್ನು ಬರೀರಿ. लास्ट, इस भट्टी में आप स्वयं में क्या परिवर्तन करने का लक्ष्य रखते हो? ಎಂಟನೇದು ಕೊನೆಯದು, ಹಿಂದಿಂದ ಆಯ್ತಲ್ವ, ಶ್ರೀಮತದಲ್ಲಿ ನಿಮ್ಮ ಅನುಭವವನ್ನು ಬರೀರಿ. ಎಂಟನೇದು, ಈ ಬಟ್ಟಿಯಲ್ಲಿ ಯಾವ ಪರಿವರ್ತನೆಯ ಗುರಿಯನ್ನು ಇಟ್ಕೊಂಡಿದ್ದೀರಿ? ಈ ಬಟ್ಟಿಯಲ್ಲಿ ಯಾವ ಪರಿವರ್ತನೆಯ ಗುರಿಯನ್ನು ಹೊಂದಿರುವಿರಿ? ओम शांति. बाबा आपकी श्रीमत ने